ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಮಹಿಳೆಯ ಕನಸುಗಳಿಗೆ, ಸಾಧನೆಗಳಿಗೆ ರೆಕ್ಕೆ ನೀಡುವಂತಹ ಕಾರ್ಯಕ್ರಮವಿದು. ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಶಿಕ್ಷಕರು ಹಾಗೂ ಲೇಖಕರು ಆದಂತಹ ಶಂಕರ್ಬಾಯಿ ಕಮಲಾಕರ್ ನಿಂಬಾಳ್ಕರ್ ಅವರು. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ಈಗ ನಾವು ನಮ್ಮ ಜೀವನದಲ್ಲಿ ತುಂಬಾ ಸೊಗಸಾಗಿ ಒಂದು ಕಳೆದಂತಹ ಒಂದು ಹಂತ ಅಂದ್ರೆ ಅದು ನಮ್ಮ ಬಾಲ್ಯ ಆಗಿರುತ್ತೆ. ಬಾಲ್ಯದಲ್ಲಿ ಕಷ್ಟನೋ ಸುಖನೋ, ಒಟ್ನಲ್ಲಿ ಬಾಲ್ಯದ ಆ ಒಂದು ಮಧುರ ಕ್ಷಣಗಳನ್ನ ನೆನೆಬೇಕು ಅನ್ನೋದಾದ್ರೆ ಯಾವ ನೆನಪುಗಳನ್ನ ಮಾಡ್ಕೊಳ್ತೀರಾ ತಮ್ಮ ಬಾಲ್ಯದ ದಿನಗಳನ್ನ? ಬಾಲ್ಯದ ದಿನಗಳಲ್ಲಿ ನಾನು ಗುಲ್ಬರ್ಗ ಜಿಲ್ಲೆಯ ಆಳಂದ್ ತಾಲೂಕಿನ ನಿಂಬರ್ಗ ಗ್ರಾಮದಲ್ಲಿ ಶಿವಯೋಗಪ್ಪ ತಂದೆ, ತಾಯಿ ಗಿರಿಜಾದೇವಿ ಅವರ ಉದರದಲ್ಲಿ ನಾನು ಜನಿಸಿದೆ. ನಮ್ಮ ತಂದೆಯವರು ತುಂಬ ಸರಳ ಜೀವಿಗಳು ಮತ್ತು ತಾಯಿಯೂ ಕೂಡ ಅತೀ ಪ್ರೀತಿಯನ್ನು ಕೊಡ್ತಕ್ಕಂಥವ್ರು. ಆದರೆ ಅವರು ಕಟ್ಟುನಿಟ್ಟಾಗಿ ಶಿಸ್ತಾಗಿ ಕೆಲಸ ಮಾಡ್ಬೇಕಂತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥವ್ರು. ನಮ್ಮ ಮನೆಯಲ್ಲಿ ಅಜ್ಜ ಅವರಿದ್ರು. ಅಜ್ಜ ಅವರು ಹೇಗೆ ಮಾರ್ಗದರ್ಶನ ಮಾಡ್ತಾರ ಅದರಂತೆ ನಡೆಯಬೇಕು, ಈ ರೀತಿಯಾಗಿ ಅವ್ರದ್ದು ಇತ್ತು. ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಅಜ್ಜನ ಮಾರ್ಗದರ್ಶನದಿಂದಲೇ ನಡೀತಾ ಇದ್ರು. ಮೊಮ್ಮಕ್ಕಳಿಗೂ ಕೂಡ ಅದೇ ರೀತಿಯಾಗಿ ಇಟ್ಟಿದ್ರು. ಅವರು ಸ್ವಾತಂತ್ರ್ಯವನ್ನ ಕೊಡ್ತಾ ಇರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಅದೇ ರೀತಿಯಾಗಿ ಅವರು ಮಾಡ್ತಾ ಇದ್ರು. ಈಗ ಮಕ್ಕಳು ಏನು ಕೇಳ್ತಾ ಇಲ್ಲ. ಆ ರೀತಿಯಾಗಿ ನಾವು ಅವರ ಮಾರ್ಗದರ್ಶನದಲ್ಲಿ ನಡೆದು ಬಂದಂಥವ್ರು. ಈಗ ಒಂದು ಸಲ ಪ್ರಾಥಮಿಕ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಓದ್ತಾ ಇದ್ದೆ. ಆದ್ರೆ ಮುಂದೆ ದೊಡ್ಡವಳಾಗ್ತಾ ಇದ್ದೀನಿ, ನೀನು ಅದ್ರ ಸಲುವಾಗಿ ನೀನು ಸೀರೆ ಉಟ್ಕೊಂಡೇ ಶಾಲೆಗೆ ಹೋಗ್ಬೇಕು ಹೇಳ್ತಾ ಇದ್ರು. ಎಕ್ಸಾಮ್ ಮುಗಿದು ಆಮೇಲೆ 7ನೇ ತರಗತಿಗೆ ಬಂದೆ, ಉತ್ತೀರ್ಣನಾದೆ. ಆಮೇಲೆ 7ನೇ ತರಗತಿಯಲ್ಲಿ ಇಲ್ಲ, ನೀನು ಶಾಲೆಗೆ ಹೋಗ್ಬೇಕಾದ್ರೆ ಸೀರೆ ಹಾಕೊಂಡೇ ಹೋಗ್ಬೇಕು ಅನ್ನತಕ್ಕಂಥ ಮಾರ್ಗದರ್ಶನ ಸಲಹೆಯನ್ನು ಕೊಡ್ತಾ ಇದ್ರು. ನಮ್ಮ ತಂಗಿ ಆದವಳು 5ನೇ ತರಗತಿ ಇದ್ಲು, ನಾನು 7ನೇ ತರಗತಿಗೆ ಬಂದಿದ್ದೆ. ಆದ್ರೆ ಅವಳು ನಾ ಸೀರೆ ಹಾಕೊಂಡು ಶಾಲೆಗೆ ಹೋಗೋದಿಲ್ಲ ಅಂತೇಳಿ ಅವಳು ಹಾಗೆ ಬಿಟ್ಲು. ನನ್ನೊಂದು ಗುರಿ ಇತ್ತು, ಏನಂತಂದ್ರೆ ಈಗ ಗುಲ್ಬರ್ಗಾದಿಂದ ಒಬ್ಬರು ನೀಲಮ್ಮ ಶಿಕ್ಷಕರಂತ ಬಂದಿದ್ರು. ಅವರು 6ನೇ ತರಗತಿಗೆ ನಮ್ಮ ಪಾಠ ಬೋಧನೆಯನ್ನು ಮಾಡ್ತಾ ಇದ್ರು. ಅವರಂತೆ ನಾನು ಆಗ್ಬೇಕಲ್ಲ ಅನ್ನತಕ್ಕಂಥ ಛಲವನ್ನ ನನ್ನ ಹತ್ರ ಇತ್ತು. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಸೀರೆ ಹಾಕೊಂಡಾದ್ರೂ ಹೋಗ್ಬೇಕು ಶಾಲೆಗೆ, ಆದ್ರೆ ಹೋಗ್ಬೋದಲ್ಲ, ಇಲ್ಲಾಂದ್ರೆ ಮನೆಯಲ್ಲಿ ಕುಳಿತರೆ ನನ್ನ ವಿದ್ಯಾಭ್ಯಾಸ ಕುಂಠಿತವಾಗುತ್ತದೆ ಇಲ್ಲಿಂದ ಅಂತೇಳಿ ನಾನು 7ನೇ ತರಗತಿಗೆ ಸೀರೆ ಹಾಕೊಂಡು ಶಾಲೆಗೆ ಹೋದೆ. ಹೋದ ನಂತರ ಮತ್ತೆ ಹೈಸ್ಕೂಲ್ಗೆ ಹೋದೆ. ಹೈಸ್ಕೂಲ್ನಲ್ಲಿ SSLC ಬಂದ ನಂತರ ಆಮೇಲೆ ಬೇರೆ ಕಡೆ ಎಕ್ಸಾಮ್ ಇರ್ತಿತ್ತು. ನಮ್ಮ ಹಳ್ಳಿ ಊರು ನಿಂಬರ್ಗ ಗ್ರಾಮ, ಅಲ್ಲಿ ಇರ್ಲಿಲ್ಲ ಸೆಂಟ್ರು, ಅಫ್ಜಲ್ಪುರ್ ಅಂತಿತ್ತು. ಆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಹೋಗ್ಬೇಕಾಗಿದೆ, ನಿನಗೆ ಶಾಲೆ ಬೇಡ, ಸಾಕು, ಈಗ 10ನೇ ತನಕ ಓದಿದೆಲ್ಲ ಸಾಕು, ಇನ್ ಬಿಟ್ಬಿಡು ಅಂತೇಳಿ ಅಂತ ಇದ್ರು. ಮತ್ತೆ ನಮ್ಮ ಸ್ನೇಹಿತೆ ಒಬ್ಳು ನಂದಾ ಅಂತ ಇದ್ರು. ಅವರು ಇಲ್ಲ ಅಜ್ಜ, ನಾವು ಜೊತೆಗಿರ್ತೀವಿ, ನೀವ್ ಯಾಕೆ ಹಾಗೆ ಮಾಡ್ತೀರಿ ಅಂತಂದಾಗ ಅವರು ಕಳಿಸ್ಲಿಕ್ಕೆ ಆಸ್ಪದ ಮಾಡಿದ್ರು. ಅವಳು ಎಂಗೇಜ್ಮೆಂಟ್ ಆಯ್ತು. 6 ತಿಂಗಳಾದ ನಂತರ ಅವಳು ಬಿಟ್ಟು ಹೋದ ನಂತರ ಮತ್ತೆ ಬೇಡ ಅಂತಾರೇನೋ ಅನ್ಕೊಂಡು ಎದೆ ಡವಡವ ಅಂತ ಆಯ್ತು. ಆದ್ರೆ ಅವಳು ಏನ್ ಮಾಡಿದ್ಲು, ಹೇಮಾ ಛಾಯಾ ಅಂತ ನಮ್ಮ ಸ್ನೇಹಿತರಿದ್ರು, ಅವ್ರಿಗೆ ಹೇಳೋದ್ಲು ಅವಳ ಶಿಕ್ಷಣ ಕುಂಠಿತವಾಗಬಾರ್ದು, ಅದಕ್ಕೆ ಅವಳಿಗೆ ಸಹಾಯ ಮಾಡ್ಬೇಕು ನೀವು. SSLC ಎಕ್ಸಾಮ್ ಮುಗಿಯುವವರೆಗೆ ಅವ್ರ ಮನೆಗೆ ಹೋಗಿ ಕರೆದುಕೊಂಡು ಜೊತೆಗೆ ಹೋಗಿ ನೀವು ಶಾಲೆಗೆ ಕರ್ಕೊಂಡು ಹೋಗ್ರಿ ಅಂತಂದಾಗ ಹೇಮಾ ಛಾಯಾ ಅಂತಕ್ಕಂಥವ್ರು ನಮ್ಮ ಮನೆಗೆ ಪ್ರತಿದಿನ ಅವ್ರು ಕರೆಯಲು ಬಂದು ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗಿ ಆಮೇಲೆ SSLC ಮುಗೀತು. SSLC ಮುಗಿದ ತಕ್ಷಣ ಮತ್ತೆ ನಾನು ಇಲ್ಲಿ ಮದುವೆಯಾಗಿ ಬಂದೆ. ಮತ್ತು ನಮ್ಮ ತಾಯಿಯವರು ಕೂಡ ಅವರಿಗೆ ಏನು ಅನಿಸ್ತಾ ಇತ್ತು, ಎಲ್ಲರೂ ಬೇಗ ಬೇಗ ಮದುವೆ ಆಯಿತು, ಇವಳ್ದೊಬ್ಬತೆ ಲೇಟ್ ಆಯ್ತಲ್ಲ ಅಂತ ಅನಿಸ್ತಾ ಇತ್ತು. ಯಾಕಂತಂದರೆ ನಮ್ಮ ತಂಗಿಯವರಿಗೂ ಆದರೂ 15 ವರ್ಷದಲ್ಲೇ ಮದುವೆ ಮಾಡಿಬಿಟ್ಟಿದ್ರು. ನಮ್ಮ ಅಕ್ಕಂದಿರಿಗೆ 12-14 ವರ್ಷಕ್ಕೆ ಮದುವೆ ಮಾಡಿಬಿಟ್ಟಿದ್ರು. ಆವಾಗ ನಾನು ಒಲ್ಲೆ ಅನ್ಕೋತಾ ಲೇಟ್ ಮಾಡಿಬಿಟ್ಟೆ. ಇಷ್ಟು ಬಾಲ್ಯದ ಜೀವನ. ನಮ್ಮ ತಾಯಿಯವರು ಮಾತ್ರ ಬಹಳ ಸ್ಟ್ರಿಕ್ಟಾಗಿ ಮಾರ್ಗದರ್ಶನ ಮಾಡ್ತಿದ್ರು. ಯಾವುದೇ ಕೆಲಸವಾಗಲಿ ಶಿಸ್ತು, ಅಚ್ಚುಕಟ್ಟು ಇರಬೇಕು ಮತ್ತು ಸಮಯ ಪರಿಪಾಲನೆ ಇರಬೇಕು. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಸ್ಕೂಲಿಗೆ ಹೋಗೋದ್ರೊಳಗಾಗಿ ಇಷ್ಟು ಕೆಲಸ ನಿಂದಿದೆ, ಇದು ಮಾಡಿ ಮುಗಿಸಿ ಹೋಗ್ಬೇಕು ಅಂತಕ್ಕಂತಹ ಮಾರ್ಗದರ್ಶನವನ್ನ ಅವ್ರು ಕೊಡ್ತಾ ಇದ್ರು. ಅಚ್ಚುಕಟ್ಟಾಗಿ ಮಾಡಿ ನಾವು ಸ್ಕೂಲಿಗೆ ಹೋಗ್ತಾ ಇದ್ವಿ. ಮೇಡಮ್, ಈಗ ವಿದ್ಯಾಭ್ಯಾಸದಲ್ಲಿ ತಮಗೆ ಇಷ್ಟೊಂದು ಉತ್ಕಟವಾದಂತ ಒಂದು ಆಸಕ್ತಿ ಇರುವಾಗಲೇ ತಮಗೆ SLC ಮುಗಿದ ತಕ್ಷಣ ಮದುವೆಯನ್ನ ಮಾಡ್ತಾರೆ. ಅದಾದ ನಂತರ ಹೇಗೆ ಉನ್ನತ ಅಭ್ಯಾಸವನ್ನ ಪಡೆದು ಶಿಕ್ಷಕರಾದ್ರಿ ಅಂತ? ನಾನು 1 ವರ್ಷ ಆಯ್ತು ಮದುವೆ ಆಗಿ. 1 ವರ್ಷ ಆಯ್ತು ಮದುವೆ ಆಗಿ
ಬಂದಾಗ್ಲೇ ನಮ್ಮ ಮಾಮವ್ರು ಅಂದಿದ್ರು, ನೋಡಮ್ಮ ನೀನು 10th ಮುಗಿಸಿ ಬಂದು ನೀನು ಶಿಕ್ಷಣ ಅಪೇಕ್ಷೆ ಇತ್ತಂದ್ರೆ ನಾವು ಪ್ರೋತ್ಸಾಹ ಮಾಡ್ತೀವಿ, ನೀನು ಕಲಿಬಹುದು ಅಂತಂದ್ರು. ಅಲ್ಲೇ ನಮ್ಮ ಮನೆಯಲ್ಲಿ ಕಮಾಂಡ್ ಫ್ಯಾಮಿಲಿ ಜಾಸ್ತಿ ಜನ, ಅಷ್ಟೆಲ್ಲ ಕೆಲಸ ಮಾಡ್ಲಿ ನನಗೆ ಹೋಗ್ಲಿಕ್ಕೆ ಆಗಂಗಿಲ್ರಿ, ಸಾರಿ ನಾನು ಇಲ್ಲಿಗೆ ಶಿಕ್ಷಣ ಮುಗಿಸ್ತೀನಿ ಅಂತ ಅನ್ಕೊಂಡೆ. ಇಲ್ಲಿ ಬಿಡಮ್ಮ ಅಂತಂದ್ರು. 1 ವರ್ಷ ಆಯ್ತು. 1 ವರ್ಷ ಆದ್ಮೇಲೆ ನನಗೇನಾಯ್ತು, ಮ್ಯಾರೇಜ್ ಡೇ ಮಾಡ್ಕೊಂಡು ಬಂದೆ, ಫೋಟೋ ತಕೊಂಡ್ ಬಂದೆ. ಆಮೇಲೆ ಮರ್ದಿವ್ಸ ಆರಾಮಿರ್ಲಿಲ್ಲ, ಅನಾರೋಗ್ಯದಿಂದ ಬಳಲಿತ್ತಿದ್ದೆ. ಆಮೇಲೆ ಏನಾಯ್ತು, ಪೂರ್ಣ ಆರ್ಥಿಟಿಕ್ ಜಾಯಿಂಟ್ ಪೇನ್ ಇದು ಆದಾಗ ಅಲ್ಲಿ ಪಟ್ಟಣ ಅದ್ರ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇರ್ಲಿಲ್ಲ. ಆವಾಗ ನಮ್ಮ ಪತಿಯವರು ಏನ್ ಮಾಡಿದ್ರು, ನಮ್ಮ ಕಾಲನಿಯಲ್ಲೂ ಮತ್ತು ಸ್ವಲ್ಪ ಪಟ್ಟಣ ಊರಲ್ಲಿ ಜೀಪ್ಗಳು ಸಿಕ್ತಿದ್ದು, ಅಲ್ಲಿ ಹೋಗಿ ತರಬೇಕು, ಗುಲ್ಬರ್ಗ ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ ಹೋದ್ರು. ಹೋದಾಗ ಅವ್ರ ಫ್ರೆಂಡ್ ಒಬ್ರು ಸಿಕ್ಕರು, SN ಪಾಟೀಲ್ ಅಂತ ಡಾಕ್ಟ್ರೇ ಇದಾರ ಅವರು. ಅವ್ರ ಫ್ರೆಂಡ್ ಏನಂದ್ರು, ಇಲ್ಲಪ್ಪ ಬೇಡ, ನೀವು ಗುಲ್ಬರ್ಗಕ್ಕೆ ಹೋಯೋದು ಬೇಡ, ಇಲ್ಲೇ ಬೆಂಗಳೂರ್ಲಿಂದ ಒಬ್ರು ESI ಆಸ್ಪತ್ರೆಯ ವೈದ್ಯರು ಚೆನ್ನಾಗಿ ಇದ್ದಾರೆ, ಅವರಿಗೆ ಕರ್ಕೊಂಡು ನಾನು ಮನೆಗೆ ಬರ್ತೀನಿ, ನೀನು ಗುಲ್ಬರ್ಗಕ್ಕೆ ಹೋಗ್ಬೇಡ ಅಂತೇಳಿ ಅವ್ರೇನ್ ಮಾಡಿದ್ರು, ಆ ಡಾಕ್ಟ್ರಿಗೆ ಕರ್ಕೊಂಡು ರಾತ್ರಿ 9 ಗಂಟೆಗೆ ಬಂದು ಎಲ್ಲ ಚೆಕ್ ಮಾಡಿ ನೋಡಿದ್ಮೇಲೆ ಇದು ಆರ್ಥಿಟಿಕ್ಸ್ ಹೃದಯಕ್ಕೆ ಆಗಿತ್ತು ಅಂತಂದ್ರೆ 3 ಅವರ್ಸ್ನಲ್ಲಿ ಇವ್ರು ಉಳಿಯುವುದಿಲ್ಲ, ಇಲ್ಲ ಅಂತಂದ್ರೆ ಉಳಿಬಹುದು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಜೀವನ ಪರ್ಯಂತ ಇವರ ಶೋಷಣೆ ಒಳಗಾಗಿ ನೀವು ಇರಬೇಕಾಗ್ತದ, ನೀವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕಾಗ್ತದ, ಅವರಿಗೆ ಮನಸ್ಸಿಗೆ ನೋವು ಮಾಡಬಾರ್ದು ಯಾವುದೇ ಆಗಲಿ ಅಂತ ಈ ಸಲಹೆಗಳನ್ನು ಕೊಟ್ಟರವ್ರು. 3 ಗಂಟೆ ನಮ್ಮ ಮನೆಯಲ್ಲೇ ಕೂತ್ರವ್ರು, 12 ಗಂಟೆ ತನಕ. 12 ಗಂಟೆ ಆದ ನಂತರ ಸ್ವಲ್ಪ ಕಣ್ಣು ತೆರೆದು ನೋಡಿದೆ, ಆಯಿತು ಇನ್ನೇ ಡೇಂಜರ್ ಏನಿಲ್ಲ, ಟ್ರೀಟ್ಮೆಂಟ್ ಕೊಡ್ತಾ ಆರಾಮಾಗ್ತದೆ ಅಂದ್ಕೊಂಡು 3 ವರ್ಷ ಪ್ರತಿದಿನ ಸಾಯಂಕಾಲ 1 ಇಂಜೆಕ್ಷನ್ ಕೊಡುವುದು ಅವ್ರು ಇದು ಮಾಡಿದ್ರು. ನಮ್ಮ ಮಾಮವರು ಇದ್ರು, ಅವರು ಡ್ಯೂಟಿಗೆ ಹೋಗ್ತಿದ್ರು, ಇವರು ಡ್ಯೂಟಿಗೆ ಹೋಗ್ತಿದ್ರು. ಆದರೆ ಶಿಫ್ಟ್ ಇತ್ತು, 2 ಆಮೇಲೆ ಬೆಳಗ್ಗೆ 6 ಗಂಟೆಗೆ. ಹೀಗಾಗಿ ಸಾಯಂಕಾಲ ಯಾರು ಇರ್ತಾರೋ ಅವರು ಇಂಜೆಕ್ಷನ್ ಕೊಡ್ತಾ ಹೋದ್ರು. ಆಮೇಲೆ ನಾನು ಚೆನ್ನಾಗಿ 3 ಮಕ್ಕಳನ್ನ ಹೆತ್ತೆ. 3 ಮಕ್ಕಳ ಆದ ನಂತರ ನಮ್ಮ ಕೊನೆ ಮಗ, ಚಿಕ್ಕ ಮಗ ಇದ್ದ, ಬಹಳ ಚಿಕ್ಕದಿತ್ತು, 6 ತಿಂಗಳ ಮಗು ಇತ್ತು. ಆವಾಗ ನಮ್ಮ ಮೌಸಿ ಮಗ, ನಮ್ಮ ಅಣ್ಣ, ಅವ್ರೇನು ಇಲ್ಲೇ ಶಹಾಬಾದ್ನಲ್ಲೇ ಒಂದು ಇನ್ಸ್ಟಿಟ್ಯೂಟ್ ಆಗಿತ್ತು, TCH ಕಾಲೇಜ್. ಆದರೆ ನಾನು ಕಾಲೇಜ್ಗೆ ಹೋಗಬೇಕು ಅಂತ ಮನಸ್ಸಿತ್ತಲ್ಲ, ಅದ್ರ ಸಲುವಾಗಿ ಅವರು ಒಂದು ಲೆಟರ್ ಹಾಕಿದ್ರು. ಆವಾಗ ಏನು ಆಸ್ಪದ ಇರಲಿಲ್ಲ, ಮೊಬೈಲು, ಲ್ಯಾಂಡ್ಲೈನ್ ಫೋನು ಏನೂ ಇರಲಿಲ್ಲ. ಲೆಟರ್ ಹಾಕಿದ್ರು ನಮ್ಮ ಅಣ್ಣ ನಮ್ಮ ಮನೆಯವರಿಗೆ, ಏನು ಇಲ್ಲ ನಮ್ಮ ತಂಗಿ ಇಚ್ಛೆ ಬಹಳ ಅದ, ನಿಮ್ಮ ಊರಲ್ಲೇ TCH ಆಗಿದೆ, ಮಾಡಿಸ್ರಿ, ನೀವು ಸರ್ಕಾರಿ ಶಾಲೆಗೆ ಕಳಿಸದೇ ಇದ್ರು ಕೂಡ ನಿಮ್ಮ ಪಟ್ಟಣದಲ್ಲಿ ಶಹಾಬಾದ್ನಲ್ಲಿ ಎಷ್ಟೋ ಪ್ರೈವೇಟ್ ಸ್ಕೂಲ್ಗಳದಾವ, ಅಲ್ಲಿ ನೀವು ಕಳಿಸ್ಬೋದಲ್ಲ ಅಂತೇಳಿ ಅಂದಾಗ ನಮ್ಮ ಮನೆಯವರು ನಾನು ನಮ್ಮ ಪತಿಯವರು ಕೂಡಿಕೊಂಡು ಕಾಲೇಜಿಗೆ ಹೋದಾಗ ಅವ್ರಂದ್ರು ತಗೊಳ್ತೀವಿ, ಅಡ್ಮಿಷನ್ ಮಾಡ್ಬೋದು ನೀವು ಅಂತಂದರು. ಅದು ಪ್ರಾರಂಭ ಆಗಿ 1 ತಿಂಗಳು ಆಗಿತ್ತು. ಆದರೂ ಅವರು ಇಲ್ಲ ನಾವು ಕೊಡ್ತೀವಿ ಸೀಟು ಅಂತಂದು, ಹೊಸದಾಗೆ ಇತ್ತಲ್ಲ ಅದಕ್ಕೆ ಕೊಟ್ಟರು. ಆಮೇಲೆ ನಾನೇನು ಮಾಡಿದೆ, ಪರ್ಮಿಷನ್ ಕೇಳಿದೆ ಅವರಿಗೆ, ಮಗು ಚಿಕ್ಕದಿದೆ ರೀ, ಇದು 1 ವರ್ಷ ನನಗೆ ಹೇಗಾದರೂ ಮಾಡಿ ಮನೆಯಲ್ಲೇ ಕೂತು ಅಭ್ಯಾಸ ಮಾಡಿ ನಾನು ಎಕ್ಸಾಮ್ ಕೊಡ್ತೀನಿ ಅಂತಂದಾಗ ಅವ್ರೇನೆಂದ್ರು, ಇಲ್ಲಮ್ಮ ಇದು TCH ಇದೆ, ಮತ್ತು ನೀವು ಏನು ಮಾಡ್ಬೇಕಂತಂದರೆ 35 ಲೆಸನ್ಗಳಿರ್ತವೆ, ಆ 35 ಲೆಸನ್ಗಳನ್ನು ನೀವು ಬರೀಲೇಬೇಕು ಮತ್ತು ಪಾಠ ಬೋಧನೆ ಮಾಡಲೇಬೇಕು ಅಂತಂದಾಗ ನಾನೇನು ಮಾಡಿದೆ, ಆಗಲಿ ಸರ್, ನಾನು 35 ಲೆಸನ್ಗಳನ್ನು ಕೊಡ್ತೀನಿ, ಬರಿತೀನಿ, ರೆಡಿ ಮಾಡ್ತೀನಿ. ಆದರೆ ಬರೋದು ಹೆಂಗ ಅಂತಂದರೆ, ನಮ್ಮ ಮನೆ ಹತ್ರ ಒಂದು 2-3 ಮನೆ ಬಿಟ್ಟು ಪಕ್ಕಕ್ಕೆ ತುಳಸಾ ಅಂತ ಪ್ಯೂನ್ ಇದ್ಲು, ಅದೇ ಕಾಲೇಜ್ನಲ್ಲಿ ಮಾಡ್ತಿದ್ಲು. ಅವಳ ಕಲೆಯಿಂದ ಚಿಟ್ಟಿ ಕೊಟ್ಟು ಕಳಿಸ್ತಿದ್ರು ಅವರು, ಈ ಸ್ಕೂಲು, ಈ ಸಬ್ಜೆಕ್ಟ್ ಇದೆ, ಈ ಟೈಮಿಗೆ ಹೋಗಿ ನೀವು ಲೆಸನ್ ಕೊಡಬೇಕು ಅಂತ ಹೇಳಿ ಅಂತಿದ್ರು. ಆ ಲೆಸನ್ ಪ್ಲಾನು ಕಾಲೇಜಿಗೆ ಕಳಿಸ್ತಿದ್ದೆ, ನಾನು ಅಲ್ಲಿ ಸ್ಕೂಲಿಗೆ ಹೋಗಿ ಲೆಸನ್ ಕೊಟ್ಟು ಬರ್ತಿದ್ದೆ. ಹೀಗೆ 35 ಲೆಸನ್ಗಳನ್ನು ಕಂಪ್ಲೀಟ್ ಮಾಡಿದೆ. 35 ಲೆಸನ್ಗಳನ್ನು ಕಂಪ್ಲೀಟ್ ಮಾಡಿ ಕೊಡೋದು ಮುಗೀತು. ಆಮೇಲೆ ಎಕ್ಸಾಮು ಬಂತು, ಎಕ್ಸಾಮ್ ಕೊಟ್ಟೆ. ಆಮೇಲೆ 2nd ಇಯರ್ಗೆ ಸ್ಟ್ರಿಕ್ಟ್ ಮಾಡಿದ್ರು ಅವರು, ಇಲ್ರಿ ಬರಲೇಬೇಕು ಈ ವರ್ಷ. ಆಯ್ತು ರೀ ಬರ್ತೀನಿ ಅಂತ 8 ಗಂಟೆಯಿಂದ 1 ಗಂಟೆ ಇತ್ತು, ಅದನ್ನು ಹೋಗಿ ಬರ್ತಾ ಇದ್ದೆ. ಮತ್ತು ಮನೆಯಲ್ಲಿಯೂ ಸಹಕಾರ ಭಾಳ ಇತ್ತು, ನಮ್ಮ ಅತ್ತೆಯವರಿದ್ರು, ಮಾವಂದು ಇದ್ರು. ಹೀಗಾಗಿ ಆ ಸಹಕಾರದಿಂದ ನಾನು ಆ ಎಕ್ಸಾಮ್ಗಳನ್ನು ಮುಗಿಸಿದೆ. ಆಮೇಲೆ ಈಗ ಫೈನಲ್ ಲೆಸನ್ ಕೊಡಬೇಕಾದ್ರೆ ಗುಲ್ಬರ್ಗ ಹಾಕಿತ್ತು, ಫೈನಲ್ ಲೆಸನ್ ಆಗಲಿ ಎಕ್ಸಾಮ್ ಆಗಲಿ ಗುಲ್ಬರ್ಗಕ್ಕೆ ಇದ್ದು, ಪ್ರಾಕ್ಟೀಸಿಂಗ್ ಹೈಸ್ಕೂಲ್ನಲ್ಲಿ. ಆಮೇಲೆ ನಮ್ಮ ತಮ್ಮ ಅವರು ಅಲ್ಲಿ ಗುಲ್ಬರ್ಗಾನಲ್ಲೇ BCom ಮಾಡ್ತಾ ಇದ್ರು, ರೂಮ್ ಇತ್ತು. ಆವಾಗ ನಮ್ಮ ಮನೆಯವರು ಆ ಮಗುವಿಗೆ ಕರ್ಕೊಂಡು ಬಂದು ಆ ರೂಮ್ನಲ್ಲಿ ಇದ್ದು ಮತ್ತೆ ಎಕ್ಸಾಮ್ ಮುಗಿಯೋ ತನಕ ಹೊರಗೆ ತಗೊಂಡು ನಿಲ್ತಿದ್ರು. ಮಮ್ಮಿ ಯಾವಾಗ ಬರ್ತಾಳ ಅಂತ ಆ ಮಗು ಕಾಯ್ತಾ ಇರ್ತಿತ್ತು ಹೊರಗೆ. ನಾನು ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಈ
ರೀತಿಯಾಗಿ ಫೈನಲ್ ಲೆಸನ್ ಆಗಲಿ ಸೆಕೆಂಡ್ ಇಯರ್ ಎಕ್ಸಾಮ್ ಆಗಲಿ ಮುಗಿಸಿದೆ. ಇನ್ನು ರಿಸಲ್ಟ್ ಬಂದಿತ್ತು, ಆದ್ರೆ ಮಾರ್ಕ್ಸ್ ಕಾರ್ಡ್ ಅದು ಬಂದಿರಲಿಲ್ಲ. ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, ಅಲ್ಲಿ ಶಹಾಬಾದ್ ಶರಣ ಬಸವೇಶ್ವರ ಜ್ಞಾನ ವಿಕಾಸ ಪೀಠ ಪ್ರಾಥಮಿಕ ಶಾಲೆಯಲ್ಲಿ. ಅಲ್ಲಿ ಮಾಡಿದಾಗ ನಾನು ಅಪ್ಲಿಕೇಶನ್ ಹಾಕಿದೆ, ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋದೆ. ಇಲ್ಲ, ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಸೆಲೆಕ್ಷನ್ ಮಾಡ್ಕೋತೀವಿ, ಬಂದ್ಮೇಲೆ ಕೊಡ್ರಿ ಅಂತೇಳಿ ಹಾಗೆ ಕರೆದೇ ಬಿಟ್ರು 1988ಕ್ಕೆ. ಹೀಗಾಗಿ ಮನೆಯಲ್ಲಿ ಪರ್ಮಿಷನ್ ಕೇಳಿದೆ, ಇಲ್ಲ ಪರವಾಗಿಲ್ಲ ಹೋಗ್ಬೋದು ಇಲ್ಲಿ. ಅದು 12 ಗಂಟೆಗೆ ಇತ್ರಿ ಸ್ಕೂಲ್. ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಬಹಳ ಆಗ್ತಿತ್ತು. ಹೀಗಾಗಿ 6 ವರ್ಷಗಳ ಕಾಲ ಶ್ರೀ ಶರಣಬಸವೇಶ್ವರ ಜ್ಞಾನ ವಿಕಾಸ ಪ್ರಾಥಮಿಕ ಶಾಲೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದೆ. ಆ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಹೈಸ್ಕೂಲ್ನಲ್ಲಿ ಸಿರಟ್ಟಿ ಸರ್ ಅಂತಿದ್ರು, ಅವರೇ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾ ಇದ್ರು ಪ್ರಾಥಮಿಕ ಶಾಲೆದು. ಅವ್ರು ಬಹಳ ಸ್ಟ್ರಿಕ್ಟು. ಹೀಗಾಗಿ ಫೌಂಡೇಶನ್ ವೆರಿ ಇಂಪಾರ್ಟೆಂಟ್ ಆಗಿ ಅನ್ನುವಂಗೆ ಇವ್ರು ಹೊರಗೆ ಹೋಗಬೇಕು. ಈಗ ಗೌರ್ಮೆಂಟ್ ನೌಕರಿ ಹತ್ತಿದ್ರು ಕೂಡ ಅವರು ಪ್ರೈವೇಟ್ನಲ್ಲಿ ಇಲ್ಲಿ ಹೇಗೆ ಮಾಡ್ತಾರ ಅದೇ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ಬೇಕಂತೇಳಿ ಸ್ಟ್ರಿಕ್ಟ್ ಆಗಿ ವರ್ಕ್ ತಗೋತಿದ್ರು ಅವರು. ಟೈಮ್ ಟು ಟೈಮ್ ಇರಬೇಕು, ಪಾಠ ಬೋಧನೆ ಮಾಡಬೇಕು, ಹೋಗ್ಬೇಕು, ಇವೆಲ್ಲ. ಮತ್ತು ಚೇರ್ ಮೇಲೆ ಕೂಡುವಂಗಿಲ್ಲ ಪಾಠ ಮಾಡುವಾಗ. ಈ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಅವರು ನಮಗೆ ಮಾರ್ಗದರ್ಶನವನ್ನು ನೀಡಿದರು. ಅವರ ಮಾರ್ಗದರ್ಶನ ನಮಗೆ ಪೂರ ಇಡೀ ಜೀವನದಲ್ಲೇ ಮರೆಯಲು ಆಗೋದಿಲ್ಲ. ಆ ರೀತಿಯಾಗಿ ಆಯ್ತು ಅಲ್ಲಿ. ಮೇಡಮ್, ಈಗ ಮಹಿಳೆ ಅಂದ ತಕ್ಷಣ ಅವಳಿಗೆ ಮದುವೆಗೆ ಮುಂಚೆ ಅನೇಕ ಕನಸುಗಳಿರುತ್ತೆ. ಮದುವೆ ಆದ್ಮೇಲೆ ಆ ಕನಸುಗಳೆಲ್ಲ ಕಣ್ಮರೆ ಆಗ್ತಾ ಹೋಗುತ್ತೆ. ಅಂದ್ರೆ ಕೆಲವೊಂದಷ್ಟು ತೊಂದರೆಗಳು, ಅಡ್ಡಿ ಆತಂಕಗಳು ಎದುರಾಗುತ್ತೆ. ಮಗು ಆಗುತ್ತೆ ಅನ್ನೋದಾಗಿರ್ಬೋದು. ಈ ತರ ಎಲ್ಲ ಅಡ್ಡಿ ಆತಂಕಗಳನ್ನ ಎದುರಿಸಿ ತಾವು ಒಂದು ಶಿಕ್ಷಕ ವೃತ್ತಿಯನ್ನ ಪ್ರಾರಂಭ ಮಾಡ್ತೀರಾ. ಈಗ ಅನೇಕ ಮಹಿಳೆಯರಿಗೂ ಸಹ ಇದೇ ರೀತಿಯಾದಂತ ಅನೇಕ ಕನಸುಗಳಿರುತ್ತೆ. ಆ ಅನೇಕ ಕನಸುಗಳು ಹಾಗೇನೆ ಕಣ್ಮರೆ ಆಗ್ತಾನೆ ಹೋಗ್ತಾ ಇರುತ್ತೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ, ಈಗ ಶಿಕ್ಷಕಿ ಆದಮೇಲೆ ಅನೇಕ ತೊಂದರೆಗಳು ಅಂತಂದ್ರೆ ನಂದು ಆರೋಗ್ಯದ ತೊಂದರೆ ಅಷ್ಟೇ. ಈಗ ಮದುವೆ ಆದಮೇಲೆ ಅವರಿಗೆ ಆಗದೇ ಇದ್ದರೂ ಕೂಡ ಅವರಿಗೆ ಆಸ್ಪತ್ರೆ ಸಿಗದಿದ್ದರು, ಪ್ರೋತ್ಸಾಹ ಸಿಗದಿದ್ದರೆ ಏನು ಮಾಡಬೇಕು? ಮನಸ್ಸು ಗಟ್ಟಿ ಮಾಡಿಕೊಂಡು ನಾನು ಈ ಜೀವನವನ್ನ ಹೀಗೆ ನಡೆಸಬೇಕು. ಯಾವುದೇ ಒಂದು ಜೀವನದಲ್ಲಿ ಕುಂದುಕೊರತೆಗಳು ಬರ್ತವೆ, ಆದರೆ ನನ್ನ ಇಚ್ಛೆ ಪೂರ್ತಿ ಆಗ್ತಾ ಇಲ್ಲ, ಇಲ್ಲಿ ಏನ್ ಮಾಡೋದು ಅಂಥೇಳಿ ಆ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಿ ಇರಬೇಕಾಗತ್ತೆ. ಅವರ ಕನಸುಗಳು ನನಸಾಗೋದಿಲ್ಲ, ಆದರೂ ಅದನ್ನ ಬದಿಗಿಟ್ಟು ಪತಿ ಮತ್ತೆ ಅತ್ತೆ ಮಾವಂದಿರು ಇವ್ರ ಜೊತೆಗೆ ಸೊಗಸಾಗಿ ಜೀವನವನ್ನ ನಡೆಸಬೇಕನ್ನೋದೇ ನನ್ನ ಉದ್ದೇಶ. ಮೇಡಮ್, ಅಷ್ಟೊಂದು ಕಷ್ಟಪಟ್ಟು ತಾವು ಉನ್ನತ ಒಂದು ಅಭ್ಯಾಸವನ್ನ ಮಾಡಿ ಶಿಕ್ಷಕರಾಗ್ತೀರಾ. ಆ ಒಂದು ಆರಂಭದ ದಿನಗಳು ಯಾವ ರೀತಿ ಇದ್ವು ಅಂತ? ಆರಂಭದ ದಿನಗಳು ತುಂಬಾ ನನಗೆ ಕಷ್ಟವಾಯಿತು. ಏಕೆಂತಂದ್ರೆ ಈಗ ಸಂಸ್ಥೆಯಲ್ಲಿ ಮಾಡುವಾಗ ಚೆನ್ನಾಗೇ ಇತ್ತು. 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಅಲ್ಲಿ ನನಗೇನು ತೊಂದರೆ ಆಗ್ಲಿಲ್ಲ. ಕಷ್ಟಪಟ್ಟು ಮಾಡ್ತಾ ಇದ್ದೆ. ಅದು ನನ್ನ ಮನಸ್ಸಿಗೆ ಸಂತೋಷವೇ ಇತ್ತು. ಮಕ್ಕಳ ಜೊತೆಗೆ ಬೆರೆಯೋದಂತಂದ್ರೆ ತುಂಬಾ ಸಂತೋಷ. ಅದು ಅಲ್ಲದೆ ಅಲ್ಲಿ ಕಲಿತಕ್ಕಂತ ಮಕ್ಕಳು ನಾವು ಹೇಳಿರ್ತಕ್ಕಂತ ಪಾಠ ಬೋಧನೆಯನ್ನ ಲಕ್ಷ್ಯ ವಹಿಸಿ ಕೇಳುವುದಾಗಲಿ, ಹೋಮ್ವರ್ಕ್ ಮಾಡೋದಾಗ್ಲಿ, ಈ ರೀತಿ ಮಾಡುವುದರಿಂದ ನಮಗೆ ಇನ್ನಷ್ಟು ಸ್ಫೂರ್ತಿ ಬರ್ತಾ ಇತ್ತು. ತೊಂದರೆಯನ್ನ ಅನಿಸ್ತಾ ಇರ್ಲಿಲ್ಲ. ಎಷ್ಟು ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿದ್ರು ಕೂಡ ನಮಗೆ ಸಂತೋಷವನ್ನೇ ತರ್ತಾ ಇತ್ತು ಅಲ್ಲಿ. ಮತ್ತೆ 6 ವರ್ಷದ ನಂತರ 1994ರಲ್ಲಿ ನಾನು ಸರ್ಕಾರಿ ಶಾಲೆಗೆ ಸೇರಿದೆ. ಸರ್ಕಾರಿ ಶಾಲೆಗೆ ಸೇರಿದ ನಂತರ ನನಗೆ ಗುಲ್ಬರ್ಗಾ ಜಿಲ್ಲೆ ಜೇವರ್ಗಿ ತಾಲೂಕ ಬಿರಿಯಾಳ ಹಿಸ್ಸ ಅಂತ ಹೇಳಿ ಪೂರ ಲಾಸ್ಟ್ ಬೌಂಡ್ರಿ ಹಾಕಿಬಿಟ್ರು. ಅಲ್ಲಿ 60 ಮನಿಗಳು. ಆ ಥರ ಅಲ್ಲಿ ನನಗೆ ಯಾವುದೇ ಅನುಕೂಲ ಇರಲಿಲ್ಲ. 3 ಕಿಲೋಮೀಟರ್ ದಿನಾಗ್ಲೂ ನಡೆದು ಹೋಗಬೇಕು. ಆಮೇಲೆ ಮನೆಯಲ್ಲಿ ಏನು ಮಾಡಿದ್ರು ಅಂತಂದ್ರೆ, ನೀನು ವಾರಕ್ಕೊಂದ್ಸಲ ಬರೋದು ಉತ್ತಮ, ಅಲ್ಲೇ ರೂಮ್ ಮಾಡಿಡೋಣ, ಎಷ್ಟು ಕಷ್ಟಪಡೋದು. 106 ಕಿಲೋಮೀಟರ್ಗಿಂತಲೂ ಜಾಸ್ತಿನೇ ಇತ್ತು. ಬಸ್ಸಿನ ಕನ್ವೀನಿಯಂಟ್ ಆಗ ಜಾಸ್ತಿ ಇರಲಿಲ್ಲ. ಆ ಊರಿಗಂತೂ ಬಸ್ಸೇ ಹೋಗ್ತಿರ್ಲಿಲ್ಲ. ಹಿಂಗಾಗಿ ತೊಂದರೆ ಭಾಳ ಅನುಭವಿಸಿದ್ದೀನಿ ಆವಾಗ. ಆಮೇಲೆ ಮತ್ತೆ 3-4 ವರ್ಷ ಅಲ್ಲಿ ಇದೇ ಥರ ಸೇವೆಯನ್ನು ಮಾಡಿದೆ. 8 ದಿವಸಕ್ಕೆ ಹೋಗುದು ಬರುದು. ಅಲ್ಲಿರ್ತಕ್ಕಂಥ HM ಮುಖ್ಯ ಗುರುಗಳು ತುಂಬ ಸಹಕಾರವನ್ನು ನನಗೆ ಮಾಡಿದರು. ಏನಂತಂದ್ರೆ, ಅಷ್ಟು ದೂರ್ಲಿಂದ ಬರ್ತೀರಿ ನೀವು ಹೆಚ್ಚು ಕಡಿಮೆ ಟೈಮ್ ಆದ್ರೂ ನಾನು ಮಂಡೇ ದಿವಸ ಅಡ್ಜಸ್ಟ್ ಮಾಡ್ಕೋತೀನಿ ಅಂಥೇಳಿ ಅವರು ಅನ್ಕೋತಿದ್ರು. ಅವರು ಬೇಗ ಬರ್ತಿದ್ರು. 12 ಗಂಟೆಗೆ ಬಸ್ ಹೋಗ್ತಿತ್ತು. ಬಸ್ ಹೋದ್ಮೇಲೆ 3 ಕಿಲೋಮೀಟರ್ ನಡೆದು 1 ಗಂಟೆಗೆ ಮುಟ್ತಿದ್ದ ಅಲ್ಲಿ ಮಂಡೇ ದಿವಸ. ಆದರೂ ಅವರು ಅಡ್ಜಸ್ಟ್ ಮಾಡ್ಕೊಂಡು ಇರ್ತಿದ್ರು. ನೀವು ಪ್ರಾಂಪ್ಟಾಗೆ ಕೆಲಸ ಮಾಡ್ತೀರಿ, ಇದೇ ಸಾಕು ನಮಗೆ. ಒಂದು ಅರ್ಧ ದಿವಸ ನಿಮಗೆ ಕೊಟ್ಟರೆ ನಮಗೇನು ಅಭ್ಯಂತರ ಇಲ್ಲ, ನೀವು ಬೇಜಾರು ಮಾಡ್ಕೋಬೇಡ್ರಿ. ನಾನು ರಿಟೈರ್ ಆಗೋದು, ಮುಖ್ಯ ಗುರುಗಳು ಇನ್ನು 5 ವರ್ಷ 6 ವರ್ಷ ಇತ್ತಷ್ಟೇ. ನಾನು ಹೋಗೋದ್ರೊಳಗಾಗಿ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ರಿ ಅನ್ನೋದು ಒಂದೇ ನಾನು
ಹೇಳ್ತೀನಿ ನಿಮ್ಗೆ ಅಂತಂದ್ರು. ಇಲ್ಲ, ನೀವು ಒಬ್ಬರೇ ಆದ್ರೆ ಇಷ್ಟು ಅನುಕೂಲ ಸಿಗುದಿಲ್ಲ, ಮತ್ತು ಲೀವ್ ಹಾಕ್ಲಿಕ್ಕೆ ಬರಂಗಿಲ್ಲ, ಎಲ್ಲ ಪ್ರಾಬ್ಲಮ್ 1 to 4 ಇತ್ತು, ಇಬ್ಬರೇ ಶಿಕ್ಷಕರಲ್ಲಿ. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಜನರು ಕೂಡ ನನಗ ಬಹಳ ಸ್ಕೋಪ್ ಕೊಡ್ತಿದ್ರಿ, ಏನು ತೊಂದರೆ ಕೊಟ್ಟಿಲ್ಲ. ಅದು ಅಲ್ಲದೇನೆ ನಾ ಇಲ್ಲಿ ನೀರು ತುಂಬಿರ್ಲಿಲ್ಲ, ಅಲ್ಲಿ ಹೋಗಿ ನಳದ ಹತ್ರ ಹೋಗಿ ನೀರು ತರೋದು ಅವೆಲ್ಲ ಇಲ್ಲ ಮೇಡಮ್, ಬೇಡ, ನಿಮ್ಗೆಲ್ಲ ಆಗುದಿಲ್ಲ, ನಮ್ಮ ಮಕ್ಕಳಿಗೆ ಕಳಿಸ್ತೀವಿ ಅಂತ ಬಹಳ ಸಹಕಾರ ಮಾಡ್ತಿದ್ರು. ಅದು ಅಂತೂ ಬಹಳ ನನಗೆ ಸಂತೋಷ ಕೊಟ್ಟದ. ಇದು ನಡೆಯುವುದೊಂದೇ ಪ್ರಾಬ್ಲಮ್ಮು, ಬಸ್ಸಿನ ಕನ್ವಿನಿಯೆಂಟ್ ಇಲ್ಲ, ಇದು ತೊಂದರೆ ಬಹಳ ಅನುಭವಿಸ್ಬೇಕಾಯ್ತು. ಅಲ್ಲಿ VKP ಜೀಪ್ಗಳನ್ನ ಬರ್ತಿದ್ದು, ನಾನು ರೋಡಿಗೆ ಬಂದು ಕೈ ಮಾಡೋದ್ ಕೂಡಲೇ ಅವರು ನಿಂತು ಕರ್ಕೊಂಡು ಬರ್ತಿದ್ರು. ಹಿಂಗಾಗಿ ಆ ಬಸ್ಸಿಂದ ಒಂದು ಅನುಕೂಲ ಇರೋದಕ್ಕೆ ತೊಂದರೆ ಆಯ್ತು ನನಗೆ ಅಲ್ಲಿ. ಆ ನಂತರ ಮತ್ತೆ ಸರ್ ಏನ್ ಮಾಡ್ತಿದ್ರು, ರೋಡಿಗೆ ಒಬ್ಬರೇ ಶಿಕ್ಷಕರು ಬರ್ತಾರ ಅಂಥೇಳಿ ಅವರು ಮಕ್ಕಳಿಗೆ ಕಳಿಸ್ತಿದ್ರಿ, ಒಂದಿಬ್ರು ಮಕ್ಕಳಿಗೆ ಕಳಿಸ್ತಿದ್ರು, ಅವ್ರ ಜೊತೆಗೆ ನಾನು ಹೋಗ್ತಿದ್ರಿ. ಅಂದ್ರೆ 3-3.5 ಕಿಲೋಮೀಟರ್ ಒಬ್ಬರೇ ನಡ್ಕೊಂಡು ಬರ್ಬೇಕಲ್ಲ ಅಂತ ಇಷ್ಟು ಸಹಾಯವನ್ನ ಅವ್ರು ಮಾಡ್ತಾ ಇದ್ರು. ಮತ್ತೆ ನಾನು ಊರಿಗೆ ಬರುವಂದು ಸ್ಯಾಟರ್ಡೆ ಸಹ ಇಬ್ರು ಮಕ್ಕಳಿಗೆ ಕಳಿಸ್ತಿದ್ರು, ಅವ್ರ ಜೊತೆಗೆ ನಾನು ಬಂದು ಬಸ್ ಬರೋ ತನಕ ಅಥವಾ ಯಾವ್ದೋ ಜೀಪ್ ಬರೋ ತನಕ ಕಾಯ್ದು ಕಳಿಸಿ ಹೋಗ್ತಿದ್ರು ಅವ್ರ ಮಕ್ಕಳು. ಅವ್ರಿಗೆ ಮಕ್ಕಳಿಗೆ ಏನಾರ ತಿನ್ಲಿಕ್ಕೆ ಚಾಕ್ಲೇಟ್ ಅದು ದುಡ್ಡು ಕೊಟ್ಟು ಕಳಿಸ್ತಿದ್ದೆ, ಅಷ್ಟೇ ಖುಷಿ ಆಗ್ತಿದ್ರು ಅವರು. ಹೀಗಾಗಿ ಅಲ್ಲಿ 4 ವರ್ಷ ಸೇವೆಯನ್ನು ಸಲ್ಲಿಸಿ ಮತ್ತೆ ಇಲ್ಲಿ ಶಹಾಬಾದ್ TRT ಸ್ಕೂಲಿಗೆ ಬಂದೆ. ಅದು ಅಲ್ಲೇನು ನನಗೆ ಪ್ರಾಬ್ಲಮ್ ಏನು ಅನಿಸ್ಲಿಲ್ಲ, ತುಂಬಾ ಸಂತೋಷದಿಂದ ಕಾರ್ಯವನ್ನು ನಿರ್ವಹಿಸಿದೆ. 2005ರಲ್ಲಿ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಮತ್ತು ಪಟ್ಟಣದ ಶಹಾಬಾದ್ನಲ್ಲೇ, ಅಂದರೆ ಇದು ಕಾಲನಿ ಇತ್ತು, ಕಾಲನಿಯಲ್ಲಿ ಸೇವೆಯನ್ನು ಸಲ್ಲಿಸಿದೆ. ಆ ಕಾಲನಿಯಲ್ಲಿ ಆದ ನಂತರ ನಮ್ಮ ಕಾಲನಿಯೊಳಗೆ ನಮ್ಮ ಮನೆಯವರು ಕೆಲಸ ಮಾಡೋದ್ರಿಂದ ಕಾಲನಿಯಲ್ಲೇ ಮನೆ ಕೊಟ್ಟಿದ್ರು, ಅಲ್ಲೇ ನಾವಿದ್ವಿ. ಅಲ್ಲೇ ಸಮೀಪ ಆಗ್ತು ಅಂತ ಅಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡು ತಗೊಂಡಿವಿ. ಟ್ರಾನ್ಸ್ಫರ್ಗೆ ಬಹಳ ಕಷ್ಟಪಟ್ಟಿವಿ. ಟ್ರಾನ್ಸ್ಫರ್ ಆವಾಗ ಆಯಿತು. ಆದಮೇಲೆ ಈ ಕಡೆ ಬಂದ್ವಿ. ಮತ್ತು ಊರಲ್ಲಿ 2005ಕ್ಕೆ ಇಲ್ಲಿ ಶಹಾಬಾದ್ ಗಂಜೇರಿಯಾ ಸ್ಕೂಲ್ ಅಂತ ಅಲ್ಲಿ ಬಂದೆ. ಅಲ್ಲಿ ಬಂದು 2019ಕ್ಕೆ ನಾನು ಅಲ್ಲಿ ನಿವೃತ್ತಿ ಆದೆ. ಅಲ್ಲಿ ಮಕ್ಕಳು ಕೂಡ ಬಹಳ ನನ್ನನ್ನು ನೆನೆಸ್ಕೊಂಡ್ರು. ಈ ರೀತಿಯಾಗಿ ನಾನು ಅಲ್ಲಿ ಕಷ್ಟಪಟ್ಟು ಸೇವೆಯನ್ನು ಮಾಡಿದೆ ವಿನಃ ನಾನು ಯಾರ್ದೋ ಥರ ಬಂದು ಕೂತು ಹೋಗೋಳಲ್ಲ. ಯಾಕಂತಂದರೆ ಪ್ರೈವೇಟ್ ಶಾಲೆಯಲ್ಲಿ ಮಾರ್ಗದರ್ಶನವನ್ನು ಪಡೆದಿದ್ದು ನಮಗೆ ತುಂಬ ಸಹಕಾರಿಯಾಗಿದೆ ಅಂತ ಅನಿಸ್ತು. ನಮ್ಮ ಮನಸ್ಸೇ ಒಪ್ತಾ ಇರಲಿಲ್ಲ, ಅಲ್ಲಿ ಯಾವ ರೀತಿಯಾಗಿ ಸೇವೆಯನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ನಾವು ಮಾಡಬೇಕು ಅಂತ ಅನಿಸ್ತಾ ಇತ್ತು. ಬಿರಿಯಾಳ ಹಿಸ್ಸಾದಲ್ಲಿ ಮೊದಲೇನು ಫಸ್ಟ್ ಅಪಾರ್ಟ್ಮೆಂಟ್ ಆಗಿತ್ರಿ, ಅಲ್ಲಿ ನಾನು ಹೋಮ್ವರ್ಕ್ ಮಾಡಲಿಕ್ಕೆ ನೋಟ್ಬುಕ್ಗಳನ್ನು ಹೇಳ್ತಾ ಇದ್ದೆ. ಏನ್ರಿ ಮೇಡಮ್, ಇಷ್ಟು ದಿನ ಯಾರು ಹೇಳಿಲ್ಲ, ನೀವು ಇಷ್ಟು ನೋಟ್ಬುಕ್ ಹೇಳ್ತೀರಾ, ನಾವೆಲ್ಲಿಂದ ತರಬೇಕು ಅಂತ ಇದ್ರು ಅವರು. ಆದರೆ ಇಲ್ಲ ರೀ, ನಿಮ್ಮ ಮಕ್ಕಳ ಕಲಿಬೇಕಂತಂದರೆ ಈ ರೀತಿಯಾಗಿ ನೀವು ಕೊಡಿಸ್ಲೇಬೇಕಲ್ಲ, ನೀವು ಕಷ್ಟಪಟ್ಟು ಹೇಗಾದರೂ ಮಾಡಿ ತಂದು ಕೊಡಿ ಅಂಥೇಳಿ ನಾನು ಅಲ್ಲಿ ಏನು ಮಾಡ್ತಿದ್ದೆ ರೀ, 10 ಗಂಟೆ ಸ್ಕೂಲು, ಆದರೆ ನನ್ನ ಕೆಲಸ ಎಲ್ಲ ಮುಗಿದು ಹೋಗ್ತಿತ್ತು 9 ಗಂಟೆಗೆ ಹೋಗ್ಬಿಡ್ತಿದ್ದೆ ರೀ. 9 ಗಂಟೆಗೆ ಸ್ಕೂಲ್ನಲ್ಲಿ ಇರ್ತಿದ್ದೆ, 4:15 ಟೈಮ್ ಮುಗಿತಿತ್ತು, ಆದರೆ 6 ಮನೆಗೆ ಬರ್ತಿದ್ದೆ. ಯಾಕಂದ್ರೆ ಮನೆಯಲ್ಲಿ ಯಾರೂ ಇರ್ತಿರ್ಲಿಲ್ಲ. ಮಕ್ಕಳ ಜೊತೆಗೆ ಅವ್ರಿಗೆ ಇನ್ನಷ್ಟು ಹೇಳಿದರೆ ಅವ್ರು ಮುಂದುವರಿಬಹುದಲ್ಲ ಅಂಥೇಳಿ ಈ ರೀತಿಯಾಗಿ ನಾನು ಒಟ್ಟಾರೆ 25 ವರ್ಷ ಕೆಲಸ ಮಾಡಿ ಬಂದಿದ್ದೀನಿ ಮೇಡಮ್. ಅಂದ್ರೆ ಕಷ್ಟಪಟ್ಟು ಮನಸ್ಸಿಗೆ ಇಷ್ಟವಾದ ಕೆಲಸವನ್ನ ಸುಮಾರು 25 ವರ್ಷಗಳ ಕಾಲ ತಾವು ಮಾಡ್ತೀರಾ. ಅದರಲ್ಲಿ ಸಾಕಷ್ಟು ತಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಸಾಕಷ್ಟು ಸಂತೃಪ್ತಿಯನ್ನು ಕೂಡ ಪಟ್ಟಿದ್ದೀರಾ ಅನ್ನೋದು ಕಂಡು ಬರುತ್ತೆ. ಸಂತೃಪ್ತಿ ಪಟ್ಟಿದ್ದೀನಿ ರೀ. ಮಕ್ಕಳೊಂದಿಗೆ ಬೆರೆತು ಮಕ್ಕಳ ಜೊತೆಗೆ ನಮ್ಮ ಜೀವನ ಎಷ್ಟು ಪ್ರಾಮುಖ್ಯವಾದುದು, ಎಷ್ಟು ಸಂತೋಷವಾದುದು, ಆ ಮಕ್ಕಳಿಗೆ ಯಾವ ರೀತಿಯಾಗಿ ಬೋಧನೆ ಮಾಡಬೇಕನ್ನೋದು ನಮಗೆ ಇನ್ನಿಷ್ಟು ಉತ್ಸಾಹ ತುಂಬುತ್ತಾ ಇತ್ತು. ಹೌದಲ್ರಿ ಮೇಡಮ್, ಇನ್ನು ತಾವು ಶಿಕ್ಷಣ ವೃತ್ತಿಯ ಜೊತೆಗೆ ಒಬ್ಬ ಲೇಖಕರು ಕೂಡ ಹೌದು. ತಮ್ಮ ಒಂದು ಪ್ರಥಮ ಕೃತಿ ಪುಟಾಣಿ ಚೇತನ ಸಾಹಿತ್ಯದತ್ತ ತಾವು ಒಂದು ಪುಟ್ಟ ಹೆಜ್ಜೆಯನ್ನು ಇಟ್ಟದ್ದು ಯಾವಾಗ? ಸಾಹಿತ್ಯದ ಕಡೆಗೆ ಬಂದದ್ದು ಯಾವಾಗ? ಸಾಹಿತ್ಯದ ಕಡೆಗೆ ಬಂದದ್ದು ಅಂದರೆ ನಾನು ಮೊದಲು ಗಂಜೇರಿಯಾ ಸ್ಕೂಲ್ನಲ್ಲೇ ಮಾಡಿದೆ ಅಲ್ಲ, ಆವಾಗ ಪ್ರತಿಭಾ ಕಾರಂಜಿ ಅಂತ ಈಗ ಹೊಸದಾಗೆ ಬಂದಿತ್ತು. ಆ ಪ್ರತಿಭಾ ಕಾರಂಜಿಯಲ್ಲಿ ಎಲ್ಲರೂ ರಿಕಾರ್ಡ್ ಹಾಕಿ ಮಾಡಿಸ್ತಾ ಇರ್ತಾರೆ, ಮಕ್ಕಳಿಗೆ ಒಯ್ತಾ ಇರ್ತಾರೆ ಕಾಂಪಿಟೇಷನ್ದಲ್ಲಿ. ಆವಾಗ ನಾನೇನು ಮಾಡಿದೆ, ಇಲ್ಲ ನಾನೇ ರಚನೆ ಮಾಡಿ ನೃತ್ಯವನ್ನು ಕಲಿಸಿ ಆ ಮಕ್ಕಳಿಗೆ ಮಾಡಿಸಿದರೆ ನಮ್ಮದೇ ಪ್ರಥಮ ಸ್ಥಾನ ಬರ್ಬೋದಲ್ಲ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಆ ಕೋಲಾಟದ ಬಗ್ಗೆ ಒಂದು ಗಂಜ್ ಸ್ಕೂಲ ಮಕ್ಕಳ ನಾವು ಅಂಥೇಳಿ ಅನ್ನುವ ಒಂದು ಕವನವನ್ನು ಬರೆದು ಕೋಲ ಹಾಕಿಸ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿಸಿ ಅಲ್ಲಿ ಒಯ್ದರೆ ಅದೇ ಪ್ರಥಮ ಸ್ಥಾನ ಬಂತು. ಮತ್ತು
ಈಗ ಅಲ್ಲಿ ಕೆಲವೊಂದು ಮಾಡೆಲ್ಗಳನ್ನು ಮಾಡೋದು ಮತ್ತು ವಿಜ್ಞಾನ ಪ್ರದರ್ಶನ, ಅಸುಭಾಷಣ ಇವೆಲ್ಲ ಇರ್ತಿದ್ದು. ಕೆಲವೊಂದು ಶಿಕ್ಷಕರು ಮಾಡ್ತಾ ಇದ್ರು, ಕೆಲವೊಂದು ನಾವು ಮಾಡ್ತಾ ಇದ್ದೀವಿ. ಆದರೆ ಕರೆದುಕೊಂಡು ನಾನೇ ಹೋಗ್ತಾ ಇದ್ದೆ. ಆವಾಗ ನಮ್ಮ ಸ್ಕೂಲೇ ಪ್ರಥಮ ಸ್ಥಾನ, ಎಲ್ಲದರಲ್ಲಿಯೂ ಪ್ರಥಮ ಸ್ಥಾನ ಬಂದಾಗ ನಮ್ಗೆ ಇನ್ನಷ್ಟು ಉತ್ಸಾಹ ಬಂದು ನಾವು ಯಾವುದೇ ಕಾಂಪಿಟೇಷನ್ ಇರಲಿ ಕವನಗಳನ್ನು ನಮ್ಮದೇ ಸ್ವರಚಿತ ಕವನಗಳನ್ನು ರಚಿಸಿ ಒಯ್ದ್ರೆ ನಮ್ಮದೇ ಬರ್ತೇವ ಅಂತ ಅನ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಸ್ವರಚಿತ ಕವನಗಳನ್ನು ರಚಿಸಿ ಮಕ್ಕಳಿಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಈಗ ನಮಗಾಗಿ ಯಾವುದಾದ್ರೂ ಒಂದು ತಮ್ಮ ಸ್ವರಚಿತ ಕವನ ಓದೋದಾದ್ರೆ ಯಾವ ಒಂದು ಕವನವನ್ನ ಓದ್ತೀರಾ? ಒಂದು ಪ್ರತಿಭಾ ಕಾರಂಜಿ ಕವನ ಓದ್ಬೋದು. ಪ್ರತಿಭಾ ಕಾರಂಜಿ. ಬನ್ನಿರಿ ಬನ್ನಿರಿ ಪ್ರತಿಭಾ ಕಾರಂಜಿಗೆ, ಹೊಸ ಹೊಸ ವಿಷಯಗಳು ನೋಡೋಣ, ಹೊಸ ಹೊಸ ವಿಷಯಗಳು ನೋಡೋಣ, ಪ್ರತಿಭೆಯು ನಾವು ತೋರಿಸೋಣ, ಪ್ರತಿಭೆಯು ನಾವು ತೋರಿಸೋಣ, ನೋಡುತ್ತ ನಲಿಯುತ್ತ ಕಲಿಯೋಣ, ನಮ್ಮಯ ಕಲಿಕೆಯ ಬೆಳೆಸೋಣ, ನಮ್ಮಯ ಕಲಿಕೆಯ ಬೆಳೆಸೋಣ, ಶಾಲೆಗೆ ರಜೆಯನ್ನು ಹಾಕೋಣ, ಶಾಲೆಗೆ ರಜೆಯನ್ನು ಹಾಕೋಣ, ಪ್ರತಿಭಾ ಕಾರಂಜಿಗೆ ಸೇರೋಣ, ಎಲ್ಲರೂ ಸೇರಿ ನಲಿಯೋಣ, ನಲಿಯುತ್ತ ಕಲೆಯನ್ನು ತಿಳಿಸೋಣ, ನಲಿಯುತ್ತ ಕಲೆಯನ್ನು ತಿಳಿಸೋಣ, ನಾಟ್ಯದ ನೃತ್ಯ ಕಲಿಯೋಣ, ನಾಟ್ಯದ ನೃತ್ಯ ಕಲಿಯೋಣ, ತಿಳಿಯದ ವಿಷಯ ತಿಳಿಯೋಣ, ತಿಳಿಯದ ವಿಷಯ ತಿಳಿಯೋಣ, ಪ್ರತಿಭೆಯು ನಾವು ಗಟ್ಟಿಗೊಳಿಸೋಣ, ಪ್ರತಿಭೆಯ ನಾವು ಗಟ್ಟಿಗೊಳಿಸೋಣ, ಬನ್ನಿರಿ ಬನ್ನಿರಿ ಪ್ರತಿಭಾ ಕಾರಂಜಿ, ಹೊಸ ಹೊಸ ವಿಷಯಗಳು ನೋಡೋಣ, ಪ್ರತಿಭೆಯು ನಾವು ತೋರಿಸೋಣ, ಕ್ಲೇ ಮಾಡೆಲ್ ಮಾಡೋಣ, ಪ್ರತಿಭೆಯು ನಾವು ತೋರಿಸೋಣ, ಎಲ್ಲರೂ ಮಾಡಿದ ಕಲೆಯನ್ನು ನಾವು ತಿಳಿಯೋಣ, ಎಲ್ಲರೂ ಮಾಡಿದ ಕಲೆಯನ್ನು ನಾವು ತಿಳಿಯೋಣ, ಪ್ರತಿಭೆಯು ನಾವು ಹೆಚ್ಚಿಸೋಣ, ಪ್ರತಿಭೆಯ ನಾವು ಹೆಚ್ಚಿಸೋಣ, ಅಶುಭಾಷಣ ನಾವು ಮಾಡೋಣ, ಹೊಸ ಹೊಸ ವಿಷಯಗಳನ್ನು ಕಲಿಯೋಣ, ಹೊಸ ಹೊಸ ವಿಷಯಗಳನ್ನು ಕಲಿಯೋಣ, ಪ್ರತಿಭೆಯು ನಾವು ಹೆಚ್ಚಿಸೋಣ, ಪ್ರತಿಭೆಯ ನಾವು ಹೆಚ್ಚಿಸೋಣ, ಪ್ರತಿಭೆಯ ನಾವು ಹೆಚ್ಚಿಸೋಣ. ಅಂದ್ರೆ ಮಕ್ಕಳಲ್ಲಿ ಉತ್ಸಾಹವನ್ನು ಹೆಚ್ಚಿಸೋದಕ್ಕಾಗಿ ಪ್ರತಿಭಾ ಕಾರಂಜಿಯಲ್ಲಿ ಅವರಿಗೇನೆ ಒಂದು ಬಹುಮಾನ ಪುರಸ್ಕಾರ ಸಿಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ತಾವು ಸಾಹಿತ್ಯದ ರಚನೆಗೆ ಮುಂದಾಗ್ತೀರಾ. ಪ್ರೇರಣೆ ಅಂದ್ರೆ ಪ್ರೇರಣೆ ಅಂತಂದ್ರೆ ಪ್ರತಿಭಾ ಕಾರಂಜಿ ಅಲ್ಲದೇನೆ ಇನ್ನೂ ಪ್ರೇರಣೆ ನಮಗೆ ಪ್ರೋತ್ಸಾಹ ಕೊಟ್ಟವ್ರು ಯಾರಂತಂದ್ರೆ, ಈಗ ನಾನು ರಚನೆ ಮಾಡ್ತಿದ್ದೆ, ಬುಕ್ ಏನು ಮುದ್ರಣ ಮಾಡಿರ್ಕೊಂಡಿರ್ಲಿಲ್ಲ, ಪೇಪರ್ನಲ್ಲಿ ಬರೀತಿದ್ದೆ, ಅಲ್ಲೇ ಕೂಡ್ತಿದ್ವು. ಹೀಗೆ ನಾವು ರಚನೆ ಮಾಡ್ತಿದ್ದೆ. ಪ್ರತಿ ವರ್ಷ ಎಲ್ಲಿ ಕಾಂಪಿಟೇಷನ್ ಇರ್ತದ, ವಿಜ್ಞಾನ ಪ್ರದರ್ಶನ ಇರ್ತದ, ಅಲ್ಲಿ ಒಯ್ಯೋದು, ಪೇಪರ್ನಲ್ಲಿ ಬರೋದು, ಅಲ್ಲೇ ಹಾಕಿಬಿಡೋದು, ಈ ರೀತಿ ಮುದ್ರಣ ಆಗಿರ್ಲಿಲ್ಲ ನಾನು. ಆಮೇಲೆ ಈಗ ಬೀದರ್ಗೆ ಬಂದ್ವಿ. ಬೀದರ್ಗೆ ಬಂದ್ಮೇಲೆ ನಮ್ಮ ನಾದ್ನಿ ಅವರು ಚುಟುಕ ಸಾಹಿತ್ಯದ ಅಧ್ಯಕ್ಷರಿದ್ದಾರೆ. ಚುಟುಕ ಸಾಹಿತ್ಯದ ಅಧ್ಯಕ್ಷರು ಏನಂದ್ರು, ನಾವು ಸಾಹಿತ್ಯದಲ್ಲಿ ನುರಿತವರಾಗಿದ್ದೀವಿ, ನೀವು ಇನ್ನ ಕಾಲಿಡುವವರು, ಅದಕ್ಕೋಸ್ಕರ ನನ್ನ ಪ್ರೋತ್ಸಾಹ ನಿಮಗೆ ಇರ್ತದೆ ನೋಡ್ರಿ ವೈನಿ, ನೀವು ಇಷ್ಟು ದಿನ ಬರೀ ಕೆಲಸ ಆಯಿತು, ಮನೆ ಆಯಿತು, ಶಾಲೆ ಆಯಿತು, ಮಕ್ಕಳಾಯಿತು, ಇದೇ ಮಾಡಿರಿ, ಸಾಹಿತ್ಯ ಕ್ಷೇತ್ರದಲ್ಲಿ ಸ್ವಲ್ಪ ಗಮನ ಹರಿಸಿ ಒಂದು ಕೆಲವೊಂದು ಪುಟಾಣಿ ಮಕ್ಕಳ ಸಲುವಾಗಿ ಕವನಗಳನ್ನು ಬರೀರಿ ಅಂತಂದಾಗ ನನಗನ್ನಿಸ್ತು, ಹೌದಲ್ಲ, ನಾನು ಸ್ವಲ್ಪ ಪ್ರಯತ್ನ ಮಾಡಬೇಕು ಅಂತ ಅನಿಸ್ತು. ಆಮೇಲೆ ಇವೆಲ್ಲ ಕವನಗಳನ್ನು ಬರೆದ್ಮೇಲೆ ಈಗ DTP ಮಾಡಿಸ್ಬೇಕು. DTP ಮಾಡಿಸ್ಲಿಕ್ಕೆ ನಮ್ಮ ನಾದ್ನಿಯವರು ಅವರ ಪುಷ್ಪ ಅವರು ಶ್ರೀಯುತ ನಿರಂಕಾರ ಬಂಡೆ ಅಂತ ವಚನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರದಾರ ಅವರು. ಅವ್ರಿಗೆ ಹೇಳಿದ್ರು, ಅವರು ನಮ್ಮ ಮನೆಗೆ ಬಂದರು. ನಾವು ಹೊಸದಾಗಿ ಹೋದಂಥವ್ರು ಅಲ್ಲಿ ಬೀದರ್ಗೆ ಯಾವುದು ನಮಗೆ ಪರಿಚಯ ಇರಲಿಲ್ಲ. ಅವರಿಗೆ ಮನೆಗೆ ಕಳಿಸಿದ್ರು. ಅವ್ರು ಬಂದರು, ಇವೆಲ್ಲ ಕವನಗಳನ್ನು ನೋಡ್ರಿ ಅಣ್ಣ, ನಾನು ಈ ಥರ ಬರ್ದಿದ್ದೀನಿ, ಮುದ್ರಣ ಮಾಡಲಿಕ್ಕೆ ಸರಿನೋ ಇಲ್ಲ ಅನ್ನತಕ್ಕಂಥದ್ದನ್ನು ನೀವು ಡಿಸೈಡ್ ಮಾಡಬೇಕು ಅಂತ ಹೇಳಿದೆ. ಹಾಗನ್ಬೇಡ್ರಿ ಸಹೋದರಿ, ಪ್ರೋತ್ಸಾಹ ಬೇಕು, ನಾನು ಪ್ರೋತ್ಸಾಹ ಕೊಡ್ತೀನಿ, ಮಾಡೋಣ ಅಂತ. ಈ ಓದಿ ಚೆನ್ನಾಗಿಲ್ಲ ಅಂದ ಮೇಲೆ ನೀವು ಬಿಡುಕಂತ್ರಿ, ಈಗ ಮೊದ್ಲೇನೆ ಯಾಕೆ ನೀವು ಹೀಗೆ ಅನ್ಕೋತೀರಿ, ಬರ್ದಿರಿ, ನಾನು DTP ಮಾಡಿಸ್ತೀನಿ, ಪ್ರಿಂಟ್ನು ಮಾಡೋಣ, ಒಂದು ಬುಕ್ ತಯಾರಾಗ್ಲಿ ಅಂತಕ್ಕಂಥದ್ದೇ ನನ್ನ ಇಚ್ಛೆ ಅದ ಅಂತ ಹೇಳಿದ್ರು ಅವರು. ಅವರ ಪ್ರೋತ್ಸಾಹ ಪ್ರಚೋದನೆ ನನಗ ತುಂಬಾ ಹಿಡಿಸ್ತು ಮನಸ್ಸಿನಲ್ಲಿ.
ಆಗ ಆಗ್ಲಿ ಅಂತ ಹೇಳ್ಕೊಂಡು ಈ ಪುಟಾಣಿ ಚೇತನ ಅನ್ನತಕ್ಕಂಥದ್ದು ಒಂದು ಬುಕ್ ತಯಾರು ಆಯ್ತು. ಮೇಡಮ್, ಈಗ ಮಕ್ಕಳ ಸಾಹಿತ್ಯ ಕೇವಲ ಮನರಂಜನೆ ಮಾತ್ರ ಆಗಿರೋದಿಲ್ಲ, ಅದರಲ್ಲಿ ಕೆಲವೊಂದಷ್ಟು ಜೀವನದ ಮೌಲ್ಯಗಳನ್ನು ಸಹ ಇರುತ್ತೆ. ಅಂದ್ರೆ ಈಗ ನೀತಿ ಇರುತ್ತೆ, ಯಾವುದೇ ಒಂದು ಕತೆ ಕೊನೆಯಲ್ಲಿ, ಯಾವುದೇ ಒಂದು ಕವನದ ಕೊನೆಯಲ್ಲಿ ಒಂದು ನೀತಿ ಇದ್ದೇ ಇರುತ್ತೆ. ಮನರಂಜನೆಯ ಜೊತೆಗೆ ಆ ಒಂದು ಮಗುವಿನ ಒಂದು ಬೆಳವಣಿಗೆಯ ಹಂತದಲ್ಲಿ ಜೀವನದ ಮೌಲ್ಯವನ್ನ ಅವರಿಗೆ ಕಲಿಸೋದು ಎಷ್ಟು ಮುಖ್ಯವಾಗುತ್ತೆ ಅಂತ. ಜೀವನದ ಮೌಲ್ಯವನ್ನು ಕಲಿಸುವುದು ಬಹಳ ಮುಖ್ಯವಾದದ್ದು. ಯಾಕಂತಂದ್ರೆ ಅಲ್ಲಿ ಮಕ್ಕಳಿಗೆ ಆಧ್ಯಾತ್ಮಿಕ ಭಾವನೆಯನ್ನ ಬೆಳೆಸಬೇಕು, ಮತ್ತ ಒಳ್ಳೆಯ ಸಂಸ್ಕೃತಿಯನ್ನ ಕೊಡಬೇಕು. ಅಂಥವೆಲ್ಲ ನಾವು ಹೇಳಿಕೊಟ್ಟಾಗ ಮಾತ್ರ ಅವರಿಗೆ ಪ್ರಚೋದನೆ ಕೊಟ್ಟು ಉತ್ಸಾಹ ಕೊಟ್ಟು ಹೇಳಿದಾಗ ಮಾತ್ರ ಅವರ ಮನದಲ್ಲಿ ಬರುತ್ತೆ. ಇಲ್ಲವಾದ್ರೆ ನಾವು ಇದೇ ರೀತಿ ಬುಕ್ಕಿನಲ್ಲಿ ಮುದ್ರಣ ಮಾಡಿದ್ರೆ ಅವರಿಗೆ ಆಗೋದಿಲ್ಲ. ಆದ್ರೆ ಮುದ್ರಣ ಮಾಡಿದ್ದು ಆಯ್ತು, ಅವರಿಗೆ ಇವನ್ನ ಮನದಲ್ಲಿ ತುಂಬಬೇಕಾದ್ರೆ ನಾವು 10 ಸಲ ಆಗ್ಲಿ 20 ಸಲ ಆಗ್ಲಿ ಓದಿ ಹೇಳಿ ಅವ್ರ ಅಂತರಂಗದಲ್ಲಿ ಅದು ಅಳವಡಿಸಿಕೊಂಡಿರ್ಬೇಕು. ಯಾವುದೇ ವಿಷಯವನ್ನ, ಈ ಕವನಗಳನ್ನಾಗಲಿ ಕಥೆಗಳನ್ನಾಗಲಿ ಬರೆದಿರ್ತೀವಿ, ಆದರೆ ಅವರ ಆಳವಾಗಿ ಮನನ ಆಗಬೇಕಾದ್ರೆ ಒಂದ್ಸಲ ಓದಿಬಿಟ್ಟಿದ್ರೆ ಆಗುದಿಲ್ಲ. ಮಕ್ಕಳಿಗೆ ನಾನು ಯಾವುದೇ ಒಂದು ಮನ ಮುಟ್ಟಬೇಕಾದ್ರೆ 10 ಟೈಮ್ಸ್ ಅವರಿಗೆ ಹೇಳ್ತಾ ಇದ್ದೆ. ಆ ಥರವನ್ನ ಹೇಳುವುದರಿಂದ ಅವರ ಮನ ಮುಟ್ಟಬಹುದು ಅನಿಸುತ್ತೆ. ಪಕ್ಷಿಗಳದಾಗಲಿ, ಈಗ ಪ್ರಕೃತಿಯ ಬಗ್ಗೆ ಆಗಲಿ, ಈಗ ಆಕಾಶದ ಬಗ್ಗೆ, ಚಂದ್ರನ ಬಗ್ಗೆ ಆಗಲಿ, ಇವೆಲ್ಲ ಕವನಗಳನ್ನ ಇದರಲ್ಲಿ ಬರೆದಿದ್ದೀನಿ. ಆದರೆ ಅವರು ಮನ ಮುಟ್ಟಬೇಕಾದ್ರೆ ನಾವು ವಿವರಿಸಿ ಬೋಧನೆಯನ್ನ ಮಾಡಬೇಕಾಗತ್ತೆ ಮೇಡಮ್. ಬಾಬಾ ಹಕ್ಕಿ ಬಣ್ಣದ ಹಕ್ಕಿ, ಕಕ್ಕಿ ಬಿಕ್ಕಿ ನೋಡುವೆ ಏಕೆ, ಕಕ್ಕಿ ಬಿಕ್ಕಿ ನೋಡುವೆ ಏಕೆ, ಪುಟ್ಟ ಕಕ್ಕು ಮೇಲೆ ಮಾಡುವೆ ಏಕೆ, ಚಿಕ್ಕ ಕೊಕ್ಕು ಮೇಲೆ ಮಾಡಿ, ಚಿಕ್ಕ ಕೊಕ್ಕು ಮೇಲೆ ಮಾಡಿ, ಬಿಕ್ಕಿ ಬಿಕ್ಕಿ ಅಳುವೆ ಏಕೆ, ಅಮ್ಮ ಅಪ್ಪ ಮನೆಯಲ್ಲಿ ಇಲ್ಲ, ಬಾಬಾ ಹಕ್ಕಿ ಬಣ್ಣದ ಹಕ್ಕಿ, ಅಕ್ಕರೆಯಿಂದಲೇ ಆಡೋಣ, ಪಕ್ಕದ ಗೂಡಲಿ ಸೇರೋಣ. ಅಂದ್ರೆ ಮಕ್ಕಳಿಗೆ ಈ ತರ ನಾವು ಕವನಗಳನ್ನ ಬರೆದು ಈ ರೀತಿ ಹೇಳಿದ್ರೆ ಅವುಗಳ ಮನಸ್ಸಿಗೆ ಬಹಳಷ್ಟು ಮುಟ್ಟುತ್ತೆ ಅಂತ. ಮೇಡಮ್, ಇನ್ನು ಇವಾಗ ಮನೆಯವರ ಸಹಕಾರ ಅಂತೂ ತಮಗೆ ಮೊದಲಿನಿಂದಲೂ ಇದೆ. ತಮ್ಮ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ತಮ್ಮ ವೃತ್ತಿ ಬದುಕಿನಲ್ಲಿ ತಮ್ಮ ಮನೆಯವರ ಸಹಕಾರ ತುಂಬಾ ಇದೆ. ಈಗ ಮನೆಯವರನ್ನ ಪರಿಚಯ ಮಾಡ್ಕೊಳ್ಳೋದಾದ್ರೆ ನಾನು ಶಹಾಬಾದ್ನಲ್ಲಿ ಇರ್ತಕ್ಕಂಥ ABL ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಸೇವೆಯನ್ನ ಸಲ್ಲಿಸ್ತಿದ್ದ ಕಮಲಾಕರ್ ನಿಂಬಾಳ್ಕರ್ ಇವರಿಗೆ ಮದುವೆಯಾಗಿ ಬಂದೆ. ಅವರು ತುಂಬಾ ಸಹಕಾರವನ್ನೇ ಮಾಡ್ತಾ ಇದ್ರು ಮದುವೆಯಾಗಿ ಬಂದ ಮೇಲೆ. ಮತ್ತ ನಮ್ಮ ಮಾವಂದಿರು ಕೂಡ, ಮಾವ ಬಹಳ ತುಂಬಾ ಪ್ರೀತಿಯನ್ನ ಮಾಡ್ತಾ ಇದ್ರು. ಅವರು ಅಷ್ಟು ಅಚ್ಚುಮೆಚ್ಚಿನಿಂದ ನೋಡ್ಕೊಳ್ತಾ ಇದ್ರು. ನಮಗೆ ಯಾವುದೇ ಒಂದು ತೊಂದರೆಯನ್ನ ಅವರು ಕೊಟ್ಟಿಲ್ಲ ಅನಿಸ್ತದೆ. ಮತ್ತೆ ಈಗ ನಮ್ಮ ನಾದ್ನಿಯವರಿದ್ರು, ನಮ್ಮ ಮೈದುಂದರಿದ್ರು, ಎಲ್ಲರೂ 5 ಜನ ಅವ್ರ ಮಕ್ಕಳು. 5 ಜನ ಮಕ್ಕಳು ಅವರು ನಯ ವಿನಯ ಪ್ರೀತಿಯಿಂದ ಅತ್ತಿಗೆ ಮೇಲೆ ಯಾವುದೇ ದೌರ್ಜನ್ಯವನ್ನ ಅವ್ರದ್ದು ಇರಲಿಲ್ಲ. ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಮನೆಯಲ್ಲಿ. ನನಗೆ ಯಾವುದೇ ತೊಂದರೆಯನ್ನು ಅವರು ಕೊಟ್ಟಿಲ್ಲ. ಮತ್ತೆ ಕಂಬೈನ್ಡ್ ಫ್ಯಾಮಿಲಿ ಅಂದಮೇಲೆ ನಾವು ಎಲ್ಲ ಕೆಲಸವನ್ನು ವಹಿಸ್ಕೊಂಡು ಹೋಗಬೇಕಾಗುತ್ತೆ. ಆ ನಂತರ ಅವರು ಒಬ್ಬೊಬ್ರದ್ದು ಮದುವೆ ಆಗ್ಲ, ನಾನೇ ಮೊದಲನೇ ಅವಳು. ಫಸ್ಟ್ ಬಂದಾಗ 5 ಜನ ಇದ್ರು, ನಮ್ಮ ನಾದ್ನಿ ಒಬ್ರು ಇದ್ರು. ಅವ್ರದ್ದೆಲ್ಲ ಮದುವೆ ಆಗ್ಬೇಕು, ಮತ್ತೆ ಕೂಪಿಸ ತೊಟ್ಲು ಈ ತರ ಎಲ್ಲ ಕಾರ್ಯಕ್ರಮಗಳೇ ಇರ್ತಾವ, ಅವುಗಳನ್ನ ವಹಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ದಿದು ಆಗಿತ್ತು. ಆಮೇಲೆ ಒಬ್ಬೊಬ್ರದ್ದು ಮದುವೆ ಆಯ್ತು, ಒಬ್ಬೊಬ್ರು ನೌಕರಿಗಳಾದು. ಆಮೇಲೆ ಅವ್ ಕಲಿತಾ ಇದ್ರು. ಇನ್ನು ಅವರು ನೌಕರಿ ಮಾಡ್ತಾ ಇಬ್ರು ಮೈದಂದರ್ ಗುಲ್ಬರ್ಗನಲ್ಲಿ ಇದ್ದಾರೆ, ಇಬ್ರು ನಾವು ಶಾಬಾದ್ನಲ್ಲಿ ಇದ್ವಿ. ಈ ತರ ಇದ್ದಾಗಲೂ ಕೂಡ ನಾವು ಹಬ್ಬಗಳನ್ನ ಮಾಡುವಾಗ, ಈಗ ದೀಪಾವಳಿ ಹಬ್ಬ ಅಂತ ತಿಳ್ಕೊಡ್ರಿ, ದೀಪಾವಳಿಗೆ ಎಲ್ಲರೂ ನಮ್ಮ ಮನೆಯಲ್ಲಿ ಬರ್ತಿದ್ರು. ಬಂದು ಆಚರಣೆಯನ್ನು ಮಾಡಿ 4-5 ದಿವಸ ಇದ್ದು ಹೋಗ್ತಾ ಇದ್ರು. ಅದು ಅವಿಭಕ್ತ ಕುಟುಂಬ ಅಂದಾಗ ಎಷ್ಟು ಸಂತೋಷವನ್ನ ಕೊಡ್ತದೆ ಅನ್ನೋದು ನನಗೆ ಚೆನ್ನಾಗಿ ಅರಿತಿದ್ದೇನೆ. ಈಗ ನಾವು ಬೀದರ್ಗೆ ಏನ್ ಬಂದ್ವಿ, ಆವಾಗಷ್ಟೇ ಹಬ್ಬಕ್ಕೆ ಬರುವುದನ್ನ ಅವರು ನಿಲ್ಲಿಸ್ಬಿಟ್ರು. ಸಮೀಪ ಆಗ್ತಿತ್ತು ಗುಲ್ಬರ್ಗ, ಶಹಾಬಾದ್ ಮತ್ತು ಬೆಂಗಳೂರ್ಲಿಂದ್ರು ಇಬ್ರು ಮೈದಂದೇರು ಇದ್ರು ಕೂಡ. ಅವರು ನೆಗಣಿ ಮೈದ್ನು ಮಕ್ಕಳು ಎಲ್ಲರೂ ಬರ್ತಿದ್ರು. ಆವಾಗ 30-35 ಜನ ಆಗ್ತಿದ್ವಿ ಎಲ್ಲರೂ ಕೂಡಿ 4-5 ದಿವಸ ದೀಪಾವಳಿ ಹಬ್ಬವನ್ನ ಸಂತೋಷದಿಂದ ಆಚರಣೆಯನ್ನ ಮಾಡ್ತಾ ಇದ್ವಿ. ನನಗೆ 3 ಜನ ಮಕ್ಕಳು. 3 ಜನ ಮಕ್ಕಳು ಅವರು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಪಡೆದಿದ್ದಾರೆ. ಮೊದಲನೇ ಮಗ MBA ಮಾಡಿದ್ದಾನೆ. MBA ಮಾಡಿ ಪ್ರಥಮವಾಗಿ ಈಗ ಕಾಮತ್ ರೆಸ್ಟೋರೆಂಟ್ನಲ್ಲಿ ಮ್ಯಾನೇಜರ್ ಆಗಿ 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದೆ. ಆಮೇಲೆ
ಮತ್ತು ಈಗ 3 ಶಾಪ್ ಅಂತ ಇರ್ತಾವಲ್ಲ, ಅಲ್ಲಿ ಮ್ಯಾನೇಜರ್ ಆಗಿ, ಈಗ ಮಳಖೇಡ್ ಅಂತ ಊರು, ಆ ಮಳಖೇಡ್ನಲ್ಲಿ ಮ್ಯಾನೇಜರ್ ಆಗಿ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ. ಮತ್ತು ಟ್ರಾನ್ಸ್ಫರ್ ಆಗಿ ಹೊಸಪೇಟೆಗೆ ಬಂದೆ. ಹೊಸಪೇಟೆನಲ್ಲಿ 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಆಮೇಲೆ ಈಗ ಬಾಗಲಕೋಟ್ನಲ್ಲಿ ಹಾಸ್ಪಿಟ್ಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. 2ನೇ ಮಗ ಅನುರಾಗ್ ಅಂತ, ಆತನು ಕೂಡ ಅವನು ಬೆಂಗಳೂರಿನಲ್ಲಿ ಓಲ್ವೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈಗ ಇನ್ನು ಮೊದಲು ಆತ ITI ಮಾಡಿದೆ. ITI ಮಾಡಿ ತಾಂತ್ರಿಕ ಸೇವೆಯಲ್ಲಿ ಅವನು ನಡೀತಾ, ಆಮೇಲೆ ಮತ್ತೆ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಅವನು ಪ್ರಮೋಷನ್ ಕೊಡ್ತಾಯಿದ್ರು. ಅವನು ಕಷ್ಟಪಟ್ಟು ಕೆಲಸ ಮಾಡವ, ಹೀಗಾಗಿ ಅವನಿಗೆ ಪ್ರಮೋಷನ್ ಬೇಗ ಮಾಡ್ತಾ ಹೋದರು, ಅವಾರ್ಡ್ ಕೊಡ್ತಾ ಹೋದರು. ಆತನಿಗೆ ಒಳ್ಳೆ ವರ್ಕರ್ ಅಂತೇಳಿ ಆತನಿಗೆ ವರ್ಕರ್ ಇದ್ದಾಗೂ ಅವಾರ್ಡ್ ಕೊಟ್ಟರು. ಆಮೇಲೆ ಸೂಪರ್ವೈಸರ್ ಪೋಸ್ಟ್ಗೆ ಹೋದರು. ಸೂಪರ್ವೈಸರ್ ಪೋಸ್ಟ್ನಲ್ಲಿಯೂ ಕೂಡ ಅವನು ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸೋದರಿಂದ ಅವನಿಗೆ ಅಲ್ಲಿಯೂ ಕೂಡ ಅವಾರ್ಡ್ ಸಿಕ್ತು, ಒಳ್ಳೆಯ ಸೂಪರ್ವೈಸರ್ ಅಂತೇಳಿ. ಆಮೇಲೆ ಈಗ ಮ್ಯಾನೇಜರ್ ಪೋಸ್ಟ್ಗೆ ಹೋಗಿದ್ದಾನೆ. ಒಂದು ಡಿಪಾರ್ಟ್ಮೆಂಟ್ ಎಲ್ಲ ಆತನ ಕೈಯಲ್ಲೇ ಇದೆ. ಆದರೆ ನಮಗೇನು ಅನಿಸ್ತಾ ಇತ್ತು, ಈತ ITI ಮಾಡ್ದ, ಇವನ ಜೀವನ ಹೇಗೋ ಅಂತ ನಮಗೆ ಅನಿಸ್ತಾ ಇತ್ತು ಮೊದಲು. ಈಗ ನೋಡಿದರೆ ಅವನು ಜೀವನವನ್ನು ತುಂಬ ಸಂತೋಷದಿಂದ ನಡೆಸಿದ್ದಾನೆ. ಯಾವುದು ಏನೂ ಪ್ರಾಬ್ಲಮ್ ಇಲ್ಲ. ಹೀಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಅವನು ಓಲ್ವೋ ಕಂಪ್ನಿಯಲ್ಲಿ. ಮತ್ತು 3ನೇ ಮಗ ಆಯುರ್ವೇದಿಕ್ BAMS ಮುಗ್ದ, ಆಮೇಲೆ ಪೋಸ್ಟ್ ಗ್ರಾಜುಯೇಟ್ ಆದ, ಬೆಳಗಾವಿಯಲ್ಲಿ ಬಂದು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಮೇಡಮ್, ಈಗ ತಮ್ಮ ಮುಂದಿನ ಯೋಜನೆಗಳೇನು? ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಹೇಗೆ ಮುಂದುವರಿಬೇಕು ಅಂತ? ಈಗ ಕವಿಗೋಷ್ಠಿಗಳಿರ್ತವೆ, ಆ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಬೇಕು. ಕಥಾ ಸ್ಪರ್ಧೆಗಳಿರ್ತವೆ, ಕವನ ಸ್ಪರ್ಧೆಗಳಿರ್ತವೆ. ಅಂಥಲ್ಲಿ ಭಾಗವಹಿಸಿ ನಾನು ಇನ್ನೂ ಹೆಚ್ಚಿನ ಸಾಹಿತ್ಯದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದೇ ನನ್ನ ಉದ್ದೇಶವಾಗಿದೆ. ಮತ್ತೇನು ಈಗೆಲ್ಲ ಮುಗಿದೋಯ್ತು, ನಾನು ನಿವೃತ್ತಿ ಆಗಿದ್ದೀನಿ, ಮತ್ಯಾವುದು ಉದ್ದೇಶ ನಂದಿಲ್ಲ. ಈ ಸಾಹಿತ್ಯ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅನ್ನೋದೇ ಒಂದಿದೆ. ನನ್ನ ಆರೋಗ್ಯ ಸರಿ ಇರೋದಿಲ್ಲ, ಆದರೂ ನನಗೆ ಪ್ರೋತ್ಸಾಹ ಇರುವುದರಿಂದ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೀನಿ ನಾನು. ಮೇಡಮ್, ತಮ್ಮ ಒಂದು ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದ. ಈಗ KLE ಸಂಸ್ಥೆಯವರು ನೀವು ನಮ್ಮನ್ನು ಇಲ್ಲಿಗೆ ಕರೆಯಿಸಿ ಪ್ರೋತ್ಸಾಹ ಕೊಟ್ಟು ಸಂದರ್ಶನ ವಿತ್ತಿದ್ದಕ್ಕಾಗಿ ತಮಗೂ ಮತ್ತು KLE ಸಂಸ್ಥೆಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ನಿವೃತ್ತ ಶಿಕ್ಷಕರು ಹಾಗೂ ಲೇಖಕರು ಆದಂತಹ ಶಂಕರ್ಬಾಯಿ ಕಮಲಾಕರ್ ನಿಂಬಾಳ್ಕರ್ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ. ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು